ಹಾಯ್ ಹಲೋ ನಮಸ್ತೆ. ಇವತ್ತು ಬಂದು ಮೇ 10, 2024 ಶುಕ್ರವಾರ ಅಕ್ಷಯ ತೃತೀಯ ಬಂದಿದೆ. ಈ ಅಕ್ಷಯ ತೃತೀಯದಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅನ್ನೋದನ್ನ ನಾನು ಸ್ವಲ್ಪ ಚಿಕ್ಕದಾಗಿ ವಿವರಣೆ ಕೊಡ್ತೀನಿ. ಅಕ್ಷಯ ತೃತೀಯ ಎಂದರೆ ಶಿವನಿಗೆ ಬಂದಂತಹ ಬ್ರಹ್ಮತ್ಯ ದೋಷದಿಂದ ಮುಕ್ತನಾಗಲು ಶಿವನು ಅನ್ನಪೂರ್ಣೇಶ್ವರಿ ಹತ್ರ ಹೋಗಿ ಆಹಾರ ಸ್ವೀಕರಿಸಿದ ದಿನವೇ ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಇನ್ನೊಂದೆಡೆ ವಿಷ್ಣು ದೇವನು ತನ್ನ ಪತ್ನಿಗೆ ದೇಹದಲ್ಲಿ ಒಂದು ಸ್ಥಳವನ್ನು ಕೊಡ್ತಾನೆ, ಅದಕ್ಕೆ ಅಕ್ಷಯ ತೃತೀಯ ಅಂತಲೂ ಹೇಳ್ತಾರೆ. ಮತ್ತು ಶಿವನು ಕುಬೇರನನ್ನು ಮತ್ತು ಲಕ್ಷ್ಮಿಗೆ ವಿಶ್ವಕ್ಕೆ ಐಶ್ವರ್ಯ ನೀಡಲು ಭೂಮಿಗೆ ಕಳಿಸಿದ ದಿನವೇ ಅಕ್ಷಯ ತೃತೀಯ ಅಂತಲೂ ಹೇಳ್ತಾರೆ. ಇನ್ನೊಂದರಲ್ಲಿ ಈ ಥರ ಉಲ್ಲೇಖವಾಗಿದೆ. ಇನ್ನೊಂದು ಪುರಾಣದಲ್ಲಿ ಯಾವುದರ ಉಲ್ಲೇಖವಾಗಿದೆ ಅಂತಂದರೆ, ಬಡತನದಲ್ಲಿದ್ದ ಕುಚೇಲನು ತನ್ನ ಮಿತ್ರನಾದ ಕೃಷ್ಣನನ್ನು ನೋಡಲು ಬಂದು ಅವನ ಕೈಯಲ್ಲಿ ಏನೂ ಇರೋದಿಲ್ಲ. ಆಗ 3 ಇಡಿ ಅವಲಕ್ಕಿ ನೀಡಿ ಖುಷಿ ಪಡಿಸ್ತಾನೆ. ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳೋ ಬದಲು 3 ಇಡಿ ಅವಲಕ್ಕಿ ಆದರೂ ಕೊಡೋಣ ಅಂತೇಳಿ. ಆಗ ಆ ಅವಲಕ್ಕಿಯನ್ನು ತಿಂದು ಕೃಷ್ಣನು ಅವನ ಸ್ನೇಹಿತನನ್ನು ತಪ್ಕೊತಾನೆ. ಆ ಕುಚೇಲನನ್ನು ಈ ದಿನವನ್ನು ಅಕ್ಷಯ ತೃತೀಯ ಅಂತಲೂ ಹೇಳ್ತಾರೆ. ಎಲ್ಲ ಪುರಾಣಗಳ ಪ್ರಕಾರ ಇದು. ಶಾಸ್ತ್ರದ ಪ್ರಕಾರ ಸ್ವರ್ಣ ಎಂದರೆ ಚಿನ್ನ ಅಂತ ಲೆಕ್ಕ. ಈ ಅಕ್ಷಯ ತೃತೀಯದಂದು ನಾವು ಚಿನ್ನ ತಗೊಳ್ಳೋದಲ್ಲ, ಚಿನ್ನ ಬೇರೆಯವರಿಗೆ ನಾವು ದಾನ ಮಾಡಬೇಕು. ಅದರ ಬದಲಿಗೆ ನಾವು ಬೆಳ್ಳಿಯನ್ನು ತರಬೇಕು. ಮನೆಗೆ ಬೆಳ್ಳಿಯನ್ನು ತರಬೇಕು. ಇಲ್ಲವಾದರೆ ನಿಮಗೆ ಇಷ್ಟವಾದದ್ದು ತಗೊಳ್ಳಿ, ಬೆಳ್ಳಿನೇ ಅದೇ ತಗೊಳ್ಳೇಬೇಕು ಅಂತೇನಿಲ್ಲ. ಈ ಬಾರಿ ಅಕ್ಷಯ ತೃತೀಯದಂದು ತುಳಸಿ ಗಿಡ ಮನೆಗೆ ತರೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದರ ಜೊತೆಗೆ ಪರಕೆ ಮನೆಗೆ ಬಂದರೂ ಇವತ್ತು ತುಂಬ ಒಳ್ಳೆಯದು ಅಂತಾರೆ. ಲಕ್ಷ್ಮಿಗೆ ಕುಬೇರನಿಗೆ ಇಷ್ಟವಾದಂತಹ ಅರಿಶಿನ, ಕುಂಕುಮ ಮತ್ತು ಕಲ್ಲು ಉಪ್ಪುಗಳನ್ನು ಮನೆಗೆ ತರೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನೊಂದು ಏನಪ್ಪ ಅಂದರೆ, ಯೆಲ್ಲೋ ಕಲರ್ ಹಳದಿ ಬಟ್ಟೆ ತಂದರೂ ಮನೆಗೆ ತುಂಬ ಒಳ್ಳೆಯದು. ಇವತ್ತು 10ನೇ ತಾರೀಕು ಶುಕ್ರವಾರ. ದೇವರಿಗೆ ಅವಲಕ್ಕಿಯಲ್ಲಿ ಬೆಲ್ಲವನ್ನು ಸೇರಿಸಿ ಪ್ರಸಾದವಾಗಿ ಇಟ್ಟರೆ ತುಂಬ ಒಳ್ಳೆಯದು ಅಂತ. ಹೊಸಲಿನ ಮೇಲೆ ಒಂದು ಸ್ವಸ್ತಿಕ್ ಚಿತ್ರ ಮತ್ತು ಕುಬೇರನ ರಂಗೋಲಿಯನ್ನು ಹಾಕಿ ತಪ್ಪದೆ ಮರಿಬೇಡಿ. ಕುಬೇರ ಇವತ್ತು ಆಧಿಪತಿ ಅಂತ ಹೇಳ್ತಾರೆ, ಲಕ್ಷ್ಮಿ ಮತ್ತು ಕುಬೇರ. ಸ್ವಸ್ತಿಕ್ ಚಿತ್ರ ಹಾಕಿ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, 2 ಹತ್ರ ಹಾಕಿದ್ದೀನಿ. ಒಂದು ಹತ್ರ ದೀಪ ಉರಿತಿರೋ ಹತ್ರ ಒಂದಿದೆ, ಅರಿಶಿನ ಕುಂಕುಮ ಹಾಕಿದ್ದೀನಿ. ಮತ್ತು ಹೊಸಲ ಮೇಲೆ ಇದೆ ಪಾದ ಮತ್ತು ಸ್ವಸ್ತಿಕ್ ಮಧ್ಯೆ ಇದೆ ಕುಬೇರ. ತುಂಬ ಶ್ರೇಷ್ಠ ಅಂದರೆ ಇವತ್ತು ಕುಬೇರ ಮತ್ತು ಸ್ವಸ್ತಿಕ್ ಚಿತ್ರವನ್ನು ಹಾಕಿ, ಮತ್ತು ನಾನು ಲಕ್ಷ್ಮಿಗೆ ಪ್ರಿಯವಾದಂತಹ ಕಮಲದ ಹೂವನ್ನು ಸಹ ಬಿಡಿಸಿದ್ದೀನಿ ನೋಡಿ. ದೇವರಿಗೆ ಮೊಸರನ್ನ ಮತ್ತು ಅವಲಕ್ಕಿ, ಬೆಲ್ಲದಲ್ಲಿ ಮಾಡಿರೋ ಅವಲಕ್ಕಿ ಇಟ್ಟಿದ್ದೀನಿ. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.